ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತು ನಾವು ಹಿರೇಶೆಲ್ಲಿಕೇರಿ ಗ್ರಾಮಕ್ಕೆ ಬಂದೀನಿ. ನನ್ನ ಹೆಸರು ಬಂದುಬಿಟ್ಟು ಉಮೇಶ್ ಶೆಟ್ಟಿ ಅಂತೇಳಿ, ಪ್ರಾಪರ್ ಸೋಳಿಕೇರಿ. ಇವತ್ತು ಉಳ್ಳಾಗಡ್ಡಿ ಬೆಳೆಗಳನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದೀನಿ ನಾನು ಶೆಲ್ಲಿಕೇರಿ ಗ್ರಾಮಕ್ಕೆ. ರೈತ ಬಂದವರಿಗೆ ತಿಳಿಸೋದೇನೆಂದ್ರೆ, ಇವತ್ತು ಉಳ್ಳಾಗಡ್ಡಿ ರೀತಿ ಹಸಿರಾಗಿದ್ದನ್ನು ಕಾಣುತ್ತೈತಿ. ಇವತ್ತಿಗೆ 2 ತಿಂಗಳು ಬೆಳೆ ಐತಿ ಶೆಲ್ಲಿಕೇರಿ ಗ್ರಾಮದಾಗ. ಅವ್ರ ರೈತರು ಕೂಡ ಇಲ್ಲಿ ಅದಾರ. ಅವ್ರ ಬೈಲಿಂದ ಇದಕ್ಕೆ ಏನೇನು ಕೊಟ್ಟಾರ, ಏನೇನು ಹಾಕ್ಯಾರ ಅನ್ನೋದ್ರ ಬಗ್ಗೆ ಅವ್ರ ಬಾಯಿ ಮುಖಾಂತರ ಕೇಳೋಣ. ನಮಸ್ಕಾರ ಸರ. ತಮ್ಮ ಹೆಸರು ರೀ? ಶಂಭು ಮಲ್ಲಪ್ಪ ಪಡೇಶ್ವರಿ ಸರ್. ಊರು ರೀ? ಊರು ಹಿರೇಶೆಲ್ಲಿಕೇರಿ, ತಾಲೂಕು ಬಾಗಲಕೋಟೆ, ಜಿಲ್ಲಾ ಬಾಗಲಕೋಟೆ. ಓಕೆ ಸರ್. ಇದು ಉಳ್ಳಾಗಡ್ಡಿ ಹಾಕ್ಬೇಕಾದ್ರೆ ಏನೇನು ಕೊಟ್ಟಿರಿ ಸರ್ ತಾವು? ಉಳ್ಳಾಗಡ್ಡಿ ಹಾಕೋದು MI ಕೊಟ್ಟಿನಾರಿ. ಅವು ನನಗೆ ಹೆಸರು ಬರಂಗಿಲ್ಲ ಅದು. ಭೂ ಅಸ್ತ್ರ ಸೂಪರ್. ಭೂ ಅಸ್ತ್ರ ಪ್ರಕಾರ ಅವರು ಎಕರೆಕ್ಕೆ 2 ಹೋಗಿದ್ರಿ. ಅದನ್ನ 6 ಪ್ಯಾಕೆಟ್ ತಂದು 2 ಎಕರೆ ಕೂಡ 5 ಪ್ಯಾಕೆಟ್ ಹೋಗಿದ್ರಿ. 5 ಪ್ಯಾಕೆಟ್ ಹೋಗಿದ್ರಿ. ಅವರು ಎಕರೆಕ್ಕೆ 1 ಪ್ಯಾಕೆಟ್ ಗೊಬ್ಬರ ಹೋಗಿದ್ರಿ. ಅವರು 2 ಪ್ಯಾಕೆಟ್ ಕೂಡ ಅಂದಿದ್ವಿ. ಎಕರೆಕ್ಕೆ 2 ಪ್ಯಾಕೆಟ್ ಹೋಗಿದ್ರೆ 2 ಎಕರೆ ಕೂಡಿ 1 ಪ್ಯಾಕೆಟ್ ಹೋಗಿದ್ರಿ. ಸರ್ಕಾರಿ ಗೊಬ್ಬರ 1 ಪ್ಯಾಕೆಟ್ ಹಾಕಿರಿ. ನಮ್ಮದು 5 ಪ್ಯಾಕೆಟ್ ಮಿಕ್ಸ್ ಮಾಡಿರಿ. 2 ಎಕರೆಕ್ಕೆ 5 ಪ್ಯಾಕೆಟ್ ಹಾಕಿರಿ. ಅದ್ರ ಹೊರತು ಏನು ಹಾಕಿಲ್ರಿ. ಹ್ಞೂ ರೀ. ಈಗ ಒಂದು 15 ದಿನದ ಹಿಂದೆ ಹ್ಞೂ ರೀ 924 40 kg 2 ಪ್ಯಾಕೆಟ್ 2 ಎಕರೆಕ್ಕೆ 1 ಪ್ಯಾಕೆಟ್ ಹೋಗ್ತದೆ. 40 kg ಒಂದು 924 ಹಾಕಿರಿ. ಅದನ್ನ ಬಿಟ್ಟು ಮತ್ತೇನು ಕೊಟ್ಟಿಲ್ಲ. ಯಾವ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿರಿ, ಆರ್ಗ್ಯಾನಿಕ್ ಗೊಬ್ಬರನ ಜಾಸ್ತಿ ಮಾಡಿರಿ. ಇಂಪ್ರೂವ್ ಮಾಡ್ತೀವಿ. ಈಗ ನಿಮ್ಮನ್ನು ಕರ್ಕೊಂಡ್ ಬಂದು ಅದಕ್ಕೆ ಯಾವ್ದು ಸ್ಪ್ರೇ ಮಾಡಬೇಕು, ಇವತ್ತು ಮಾಡಬೇಕು. ಓಕೆ ರೀ. ಅದ ಒಂದು ಈಗ ಇವತ್ತಿಗೆ ಬೆಳೆ ನಿಮ್ಗೆ ಏನು ಅನ್ಸತ್ತೆ ರೀ ಇದನ್ನ ನೋಡಿದಾಗ? ಬೆಳೆ ರೀ, ಈಗ ನಮ್ಮ ಊರನವ್ರು ಹೆಂಗಾರ ಮಾಡ್ಯಾರ, ಭಾಳ ಹೆಸರು ಈಗ ನಮ್ಮ ಮಂಜುನಾಥ್ ಗಂಗಪ್ಪ ಸ್ಥಳ ಹಾಂ ರೀ ಅದ ರೀ. ಅವರು ಎಲ್ಲ ಮಂದಿ ಬಂದು ಏನಾರು ಹಾಕಿ ಹಂಗಾರ ಮೊದ್ಲಿಕ್ಕೆ ಹಿಂಗೆ ಯಾವ ಬೆಳೆದವ್ರು ನಮ್ಮ ಊರಾಗ. ಹಾಂ ರೀ. ರೇಜ್ ಪೈಪ್ ಮಾಡಿ ಮಟ್ಟಿ ಒಂದು ಮಾಡ್ಕೊಂಡಿರಿ. ಭೂಮಿ ಕಡೆ ಮಾಡಿ ಬಿಡ್ತಾರೆ. 50,000 ರೂಪಾಯಿ ಖರ್ಚು ಮಾಡಿ ಇದನ್ನು ನಮ್ಮ ಮಂಜುನಾಥ್ ಗಂಗಪ್ಪ ಯಾಕೆ ಮತ್ತೆ ಬಿಡಕ್ಕೆ ಬೇದ್ರಿ. ಬೇದ್ರಿ ಈಗ ಅವನ ಮರ್ಗಾಕ್ತಾನೆ. ನಾ ಇನ್ನು ಹೆಂಗೆ ಮಾಡಿ ಹೇಳ್ಕಂತ ಹೆಂಗೆ ಮಾಡಿ ಹೇಳ್ಕತ್ತ. ಹಾಂ ರೀ. ಇವತ್ತಿಗೆ ನಿಮ್ಮ ಬೆಳೆ ನೋಡಿದಾಗ ಏನು ಅನ್ಸತ್ತೆ ನಿಮಗೆ ರೀ? ಈಗ ನಮಗೆ ಭಾಳ ಖುಷಿ ಐತೆ ಸರ್. ಇದನ್ನ ಬೆಳೆನ ನಿಮ್ಮ ಊರಾಗೆಲ್ಲ ರೈತರಿಗೆ ಹೇಳ್ಬೋದಲ್ರಿ? ಎಲ್ಲ ರೈತರಿಗೆ ಹೇಳ್ದಲ್ರಿ. ಈಗ ಬಂದು ನಾ ಎಲ್ಲ ಬಂದು ನಿಂತು ನೋಡಿ ಹೋಗ್ಯಾರಿ. ನೋಡಿ ಹೋಗ್ಯಾರ. ಹಿಂಗೆ ಯಾರು ಮಾಡಿದಲ್ರಿ ನಮ್ಮ ಊರಾಗ. ನಮ್ಮ ಹುಡುಗನ ಕೇಳಿದ್ರು. ನಾನು ನೋಡಿ ಈಗ 7 ಮಂದಿ ಮಾಡ್ಯಾರ ರೇನ್ಸ್ ಪೈಪಿಂದ. ಹಾಂ. ಇಂಪ್ರೂವ್ ಭಾಳ ಬರ್ತೈತೆ. ರೇನ್ಸ್ ಪೈಪ್ ಹಾಕಿದಕ್ಕೆ ಉಳ್ಳಾಗಡ್ಡಿ ಬರ್ತೈತೆ. ಈ ಬರೋದಕ್ಕೆ ಅದು ಎಲ್ಲಕ್ಕಿಂತ ನಿಮ್ಮ ಕಂಪ್ನಿ MI ಕಂಪ್ನಿ ಸರ್. ಓಕೆ. ಇವತ್ತಿಗೆ ನೋಡ್ಬೋದು ರೈತ ಬಾಂಧವರಲ್ಲಿ, ಇವತ್ತು ಉಳ್ಳಾಗಡ್ಡಿ ಕೂಡ ಯಾವುದೇ ರೋಗಾಣುಗಳಿಲ್ಲದ ಇದು ಬಂದೈತಿ. ಇದಕ್ಕೊಂದು ಡ್ರಿಂಚಿಂಗ್ ಕೂಡ ಈಗ ನಾನು ಸಜೆಸ್ಟ್ ಮಾಡೀನಿ. ಇವತ್ತಿಗೆ ಒಲಿಪು ಗ್ರೋಮ್ಯಾಜಿಕ್ MI ಸ್ಪ್ರೇನ 2 ಎಕರೆಗೆ ಸ್ಪ್ರೇ ಮಾಡ್ಕೊರಿ. ಗಡ್ಡಿ ಕೂಡ ಒಂದೇ ಲೆವೆಲ್ ಬರ್ತ್ರಿ. ನಾಳೆಗೆ 2 ತಿಂಗಳು ಆಕತ್ರಿ ಸರ್. ನಾಳೆಗೆ 2 ತಿಂಗಳು ಆಗತ್ತಲ್ಲ ರೀ? ನಾಳೆಗೆ 2 ತಿಂಗಳು ಆಗತ್ತೆ. ಕನಿಷ್ಠ ಇದು 1 ಫೂಟ್ ಮ್ಯಾಗ ಐತೆ ಉಳ್ಳಿಗಡ್ಡಿ. ನೀವು ಲೆಕ್ಕ ಇದನ್ನ ಮಾಡಿ ನೋಡಿದ್ರಿ. ಹಾಂ ರೀ. 1 ಫೂಟ್ ಮ್ಯಾಗ ಐತೆ ಉಳ್ಳಿಗಡ್ಡಿ. ಓಕೆ ಸರ್, ಥ್ಯಾಂಕ್ ಯು. ಅದನ್ನು ಸ್ಪ್ರೇ ಒಂದು ಮಾಡ್ಕೊರಿ. ಮುಂದೆ ಗಡ್ಡಿ ಬಂದಮೇಲೆ ಗಡ್ಡಿನೂ ಕೂಡ ನಾವು ವಿಡಿಯೋ ಮಾಡೋಣ ನೆಕ್ಸ್ಟ್ ಬಂದು. ಈ ನಿಮ್ಮ ಊರಾಗ ಇದು ಮಾದರಿ ಆಗ್ಬೇಕು. ಇದು ಮಾದರಿ ಆಗಬೇಕು. ಇದನ್ನು ನೋಡಿ ಕೇಸಿ ಎಲ್ಲ ರೈತರು ಮುಂದೆ ವರ್ಷ ಉಳ್ಳಾಗಡ್ಡಿ ಹಾಕೊಳ್ರಿ, ಕಬ್ಬು ಹಾಕಲಿ, ಯಾವುದೇ ಬೆಳೆ ಹಾಕಿದ್ರು ಕೂಡ ನಿಮ್ಮನ್ನು ಕೇಳಿ ಸಜೆಸ್ಟ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ ಸರ. ನನ್ನ ಹೆಸರು ಬಂದುಬಿಟ್ಟು ಉಮೇಶ್ ಶೆಟ್ಟಿ ಅಂತೇಳಿ. ಆಲ್ರೆಡಿ ಈಗ ಭೀಮಣ್ಣ ಕಂಬಳಿ ಸರ್ ಕೂಡ ಅದಾರ. ಅವರು ಕೂಡ ಈ ರೈತರಿಗೆ ಸಜೆಸ್ಟ್ ಮಾಡಿದವರು. ಅವರು ತಮ್ಮ ಬೈಲಿಂದ ಈ ಬೆಳೆ ನೋಡಿ ಏನು ಖುಷಿ ಅನಿಸುತ್ತಾ ತಮ್ಮ ಅಭಿಪ್ರಾಯನ ಹೇಳಬೇಕು ಸರ್ ಭೀಮಣ್ಣ ಸರ್. ನಾನು ಸುಮಾರು ಹೊಲಗಳಿಗೆ ಕೊಟ್ಟಿದ್ದೀನಿ ರೀ. ಇವತ್ತು ಉಳ್ಳಾಗಡ್ಡಿಗೆ ಅಷ್ಟೇ ಅಲ್ಲ ಸರ್, ನಮ್ಮ ಊರಲ್ಲಿ ಇವತ್ತು ಗದ್ದೆ ಕೊಟ್ಟಿರ್ತೇನೆ, ಮತ್ತು ಸುಮಾರು ಕೊಟ್ಟಿದ್ದೀನಿ, ಉಳ್ಳಾಗಡ್ಡಿ ಕೊಟ್ಟಿದ್ದೀನಿ, ತೊಗರಿ ಕೊಟ್ಟಿದ್ದೀನಿ. ಹಲವಾರು ಬೆಳೆಗಳಿಗೆ ನಾನು ಸೂಪರ್ ಗೊಬ್ಬರನೂ ಕೊಟ್ಟಿದ್ದೇನೆ, ಮತ್ತು ಒಲಿಪು ಗ್ರೋಮ್ಯಾಜಿಕ್ MI ಸ್ಪ್ರೇ ಕೊಟ್ಟಿದ್ದೇನೆ. ಎಲ್ಲರದು ಒಂದು ರಿಸಲ್ಟ್ ಬಂದು ಅವ್ರ ರಿಸಲ್ಟನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡಾಗ ಅದರಂಥ ಖುಷಿನೇ ಬೇರೆ ಯಾವುದೂ ಇಲ್ಲ. ಅಂಥ ಒಂದು ಖುಷಿ ನನ್ನಲ್ಲಿ ತಂದು ಕೊಟ್ಟಿದೆ. ಇದೆಲ್ಲ ಖುಷಿ ಕಾರಣ MI ಲೈಫ್ ಸ್ಟೈಲ್. ಈ MI ಲೈಫ್ ಸ್ಟೈಲ್ ಏನು ಭೂ ಅಸ್ತ್ರ ಸೂಪರ್ ಐತಲ್ಲ, ಬಂಗಾರದ ಬೆಳೆ ಬೆಳಿತೇವೆ. ಬಂಗಾರದ ಬೆಳೆ ಬೆಳೀತಾರೆ ರೈತರು. ಒಳ್ಳೆಯ ಬೆಳೆ ಬರ್ತದೆ. ಅದನ್ನು ತಿಂದವ್ರು ನಾವೆಲ್ಲರೂ ರೈತರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು. ಈ ಉಳ್ಳಾಗಡ್ಡಿ ತಿಂದ್ರಪ್ಪ ಅಂದ್ರೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತೈತಿ MI ಲೈಫ್ ಸ್ಟೈಲು. ಇದು ಅಲ್ದನ ನಮಗೆ ಎಲ್ಲರಿಗೂ ಒಂದು ಭವ್ಯ ಭಾಳ ಬಂಗಾರ ಮಾಡೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಬ್ಬರು ರೈತರು ಕೂಡ ಬಂದಾರ ಇಲ್ಲಿ, ಬೆಳೆ ವೀಕ್ಷಣೆ ಮಾಡತ್ತಾರ. ಅವರು ಕೂಡ ಹೇಳಿದರು ಬೆಳೆ ಚಲೋ ಬಂದೈತೆ ಸರ್ ಅಂತೇಳಿ. ಇವತ್ತಿಗೆ ನೋಡ್ಬೋದು ಗಡ್ಡಿ ಕೂಡ ತಿರ್ಗಾಕತ್ತೈತಿ. ಇದು ಉಳ್ಳಾಗಡ್ಡಿ ಎಷ್ಟು ಹೈಟ್ ಬಂದೈತಿ. 2 ತಿಂಗಳ ಬೆಳೆ ಚಲೋ ಸೂಪರ್ ಆಗೈತಿ.
ಹೆಂಗೆ ಅನ್ಸುತ್ತೆ ಸರ್ ಗಡ್ಡಿ ಹೆಂಗೈತೆ ರೀ ಇದು ನೋಡಿರಿ ಹಿಪ್ಪಿನ ಹಿಡಿಕಿ ಎಲ್ಲ ತೊಗರಿ ಇದು ಹೆಂಗೈತೆ ನೋಡಿರಿ ಉಳ್ಳಾಗಡ್ಡಿ ಇದು ಹಿಡಿ ಕೂಡ ಸೂಪರ್ ಬಂದೈತೆ ಸರ್. ಹ್ಞೂ ಪ್ರತಿಯೊಂದು ಹಿಡಿ ಚಲೋ ಬಂದೈತಿ. ಸ್ಪ್ರೇ ಒಂದು ಮಾಡ್ಕೊರಿ ಸರ್. ನಿಮಗೂ ಈಗ ನೋಡಿದ್ರಿ ಇದು ನೋಡಿದಾಗ ಅವ್ರು ಸರ್ ಕೂಡ ಉಳ್ಳಾಗಡ್ಡಿ ನೋಡಿದ್ರು. ನಿಮ್ಗೇನು ಚೇಂಜ್ ಅನ್ಸುತ್ತೆ ರೀ? ಬೇರೆ ಬೆಳೆಗಳು ಅದಾವೆ ನಿಮ್ಮಲ್ಲಿ ಉಳ್ಳಾಗಡ್ಡಿ, ಅದಕ್ಕೆ ಇದಕ್ಕೆ ಏನು ಚೇಂಜ್ ಅನ್ಸುತ್ತೆ? ತಮ್ಮ ಹೆಸರು ಹೇಳ್ರಿ. ಯಾ ಸರ್ ಇವತ್ತು ನೀವು ಅಚಾನಕ್ ನೀವು ಸಾಹೇಬ್ರು ಬಂದ್ರಿ ನಮ್ಮನ್ನು ಬಾ ಅಂತ ಕರೆದ್ರಿ, ಹಂಗೆ ಮಾತಾಡ್ಸಿದ್ರಿ, ನೋಡಿ ಬರ್ಬಾ ನೋಡಕ್ಕೆ ಬಂದ್ವಿ. ಚಲೋ ಅನ್ಸಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೂಡ ಎಲ್ಲ ರೈತರಿಗೆ ಹೇಳಿ ಇಲ್ಲಿ ಒಂದು MI ಲೈಫ್ ಸ್ಟೈಲ್ ಕಂಪ್ನಿಯನ್ನು ದೊಡ್ಡ ರೆವಿಲ್ಯೂ ಸ್ಟಾರ್ ಹಾಕಿಸಿ ಇಲ್ಲಿ ಬೆಳೆಗಳಿಗೆ ಕೊಟ್ಟು ಸಾವಯವ ಕೃಷಿ ಮಾಡಿಸೋಣ ಅಂತ ಹೇಳ್ತಾ ನಾನು ಒಂದು 2 ಮಾಸ ಮುಗಿಸ್ತೀನಿ. ಜೈ ಮೈ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.